ವೆಲ್ಕಮ್ ಟು ಎಮ್ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಾನು ಪೈಥಾನ್ ಬಗ್ಗೆ ಏನೂ ಗೊತ್ತಿಲ್ಲ, ಬಿಗಿನಿಂಗ್ ಇಂದ ಕಲಿಬೇಕು ಅಂತವ್ರಿಗೋಸ್ಕರ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ಇಷ್ಟುವರೆಗೂ ನೀವು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವಿವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಅದರ ಫೀಚರ್ಸ್ ಯಾವುದು, ಅಪ್ಲಿಕೇಶನ್ಸ್ ಏನು, ಮತ್ತೆ ಇದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡಬೇಕು, ಮತ್ತೆ ಯಾವ ರೀತಿ ರನ್ ಮಾಡಬೇಕು. ಒಂದು ಸಿಂಪಲ್ ಒಂದು ಸ್ಮಾಲ್ ಪ್ರೋಗ್ರಾಮ್ ಇಂದ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ತಿಳ್ಕೊಳ್ಳೋಣ ಪೈಥಾನ್ ಅಂದ್ರೆ ಏನು. ಪೈಥಾನ್ ಅಂದ್ರೆ ಇದು ಒಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಬಂದಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 2 ಟೈಪ್ಸ್ ಇದೆ. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಇದು ಒಂದು ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದನ್ನ ಡೆವಲಪ್ ಮಾಡಿದವರು ವ್ಯಾನ್ ರಾಸಮ್ ಅಂತ. ಇವರು 1980s ಅಲ್ಲಿ ಇದನ್ನ ಫಸ್ಟ್ ಡೆವಲಪ್ ಮಾಡಿದ್ರು. ಅವಾಗ ಡೆವಲಪ್ ಮಾಡಿದ್ರು. ಇದರ ಫಸ್ಟ್ ವರ್ಷನ್ ರಿಲೀಸ್ ಆಗಿದ್ದು 1990 ಇದರ ಫಸ್ಟ್ ವರ್ಷನ್ ರಿಲೀಸ್ ಆಯಿತು. ಇದರಿಂದ ನಾವು ಆಮೇಲೆ ಇದು ಬರ್ತಾ ಬರ್ತಾ ಇವಾಗ AI ಬಂದಾಗ್ಲಿಂದ ಇದು ತುಂಬಾ ಜಾಸ್ತಿ ಪಾಪ್ಯುಲರ್ ಆಗಿದೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು. ಸೊ ಅರ್ಥ ಆಯ್ತಲ್ಲ, ಪೈಥಾನ್ ಅನ್ನೋದು ಇದು ಒಂದು ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರ ಮೇನ್ ನೀವು ಪೈಥಾನ್ ಅಂದ್ರೆ ಡೌಟ್ ಇರ್ಬೋದು, ಓಕೆ ಪೈಥಾನ್ ಅಂದ್ರೆ ಇದೊಂದು ಹಾವಿನಿಂದ ಹೆಸರಿಟ್ಟಿದ್ದಾರೆ ಅಂತ. ಇಲ್ಲ, ಇದು ಒಂದು ಈ ಪೈಥಾನ್ ಲ್ಯಾಂಗ್ವೇಜ್ ಇವರು ಡೆವಲಪ್ ಮಾಡಿದಾಗ ಆವಾಗ ಒಂದು UK ಅಲ್ಲಿ ಒಂದು ಫೇಮಸ್ ಶೋ ಬರ್ತಾ ಇತ್ತು, ಟೆಲಿವಿಷನ್ ಶೋ. ಅದರ ಹೆಸರು ಪೈಥಾನ್ಸ್ ಫ್ಲೈಯಿಂಗ್ ಸರ್ಕಸ್ ಅಂತಿತ್ತು. ಅದರ ಮೇಲೆನೆ ಇವರು ಇದನ್ನ ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಇದರ ಫೀಚರ್ಸ್ ಏನು, ಯಾಕೆ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಲ್ತ್ಕೊಬೇಕು? ಯಾಕಂದ್ರೆ ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಜಾವಾ ಇದೆ, C# ಇದೆ, PHP ಇದೆ, ಈ ರೀತಿ ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ನಾವ್ ಯಾಕೆ ಪೈಥಾನೇ ಕಲ್ತ್ಕೋಬೇಕು ಅಂದ್ರೆ ಇದರ ಮೇನ್ ಫೀಚರ್ಸ್ ಏನೇನಂದ್ರೆ, ಫಸ್ಟ್ ಇದೊಂದು ಹೈ ಲೆವೆಲ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಇದರಲ್ಲಿ ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ ಕಾನ್ಸೆಪ್ಟ್ ನ ಇದರಲ್ಲಿ ಯೂಸ್ ಮಾಡ್ತಾರೆ. ಅದು ಫಸ್ಟ್ ಫೀಚರ್ ಇದರದು. ನೆಕ್ಸ್ಟ್ ಫೀಚರ್, ಇದು ತುಂಬಾ ಈಸಿ. ಈ ಪೈಥಾನ್ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡಿದ್ರೆ ಇದನ್ನ ತುಂಬಾ ಈಸಿಯಾಗಿ ನಾವು ಇದನ್ನ ಕಲ್ತ್ಕೋಬಹುದು. ತುಂಬಾ ಸಿಂಪಲ್ ಆಗಿರುತ್ತೆ ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟೆಡ್ ಅಂದ್ರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂದ್ರೆ ನಾವು ಬರೆದಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಂಪ್ಯೂಟರ್ಗೆ ಅರ್ಥ ಆಗೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಒಂದೇ ಒಂದು, ಯಾವ್ದಂದ್ರೆ ಅದು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ನಾವು ಪ್ರೋಗ್ರಾಮ್ ಬರೀತಾ ಇರೋದು ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ. ನಮ್ಗೆ ಬರೆಯಕ್ಕೆ ಪ್ರೋಗ್ರಾಮ್ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಡಿಫಿಕಲ್ಟ್. ಸೊ ನಾವು ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಬರೀತೀವಿ. ಆ ಬರ್ದಿರೋ ಪ್ರೋಗ್ರಾಮ್ ನ ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕಂದ್ರೆ ಅದನ್ನ ನಾವು ಅದಕ್ಕೆ ಕನ್ವರ್ಟ್ ಮಾಡಬೇಕು. ಸೊ ಅದನ್ನ ಕನ್ವರ್ಟ್ ಮಾಡಕ್ಕೆ ನಾವು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಯೂಸ್ ಮಾಡ್ತೀವಿ. ಅಸೆಂಬಲ್ ಇದೆ, ಕಂಪೈಲರ್ ಇದೆ, ಇಂಟರ್ಪ್ರಿಟರ್ ಇದೆ. ಸೊ ಇದು ಪೈಥಾನ್ ಅನ್ನೋದು ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದ್ರೆ ಇಲ್ಲಿ ಲೈನ್ ಬೈ ಲೈನ್ ಕನ್ವರ್ಷನ್ ಆಗುತ್ತೆ. ಅದು ಇನ್ನ ಮುಂದೆ ಅದು ಸೆಪರೇಟ್ ವಿಡಿಯೋ ಮಾಡ್ತೀನಿ, ಕಂಪೈಲರ್ ಅಂದ್ರೆ ಏನು, ಇಂಟರ್ಪ್ರಿಟರ್ ಅಂದ್ರೆ ಏನು. ಜಸ್ಟ್ ಇವಾಗ ತಿಳ್ಕೊಳ್ಳಿ ನೀವು, ಪೈಥಾನ್ ಇದು ಒಂದು ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ನೆಕ್ಸ್ಟ್ ಪೈಥಾನ್ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಇದೆ. ಅದನ್ನ ನಾವು ಲೋಯರ್ ಕೇಸ್ ಲೆಟರ್ಸ್, ಅಪ್ಪರ್ ಕೇಸ್ ಲೆಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಹೆಲೋ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ ಒಂದು ಹೆಲೋನ ಸ್ಮಾಲ್ ಲೆಟರ್ ಅಲ್ಲೂ ಬರೀಬಹುದು, ಕ್ಯಾಪಿಟಲ್ ಲೆಟರ್ ಅಲ್ಲೂ ಬರೀಬಹುದು. ಕೇಸ್ ಸೆನ್ಸಿಟಿವ್ ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಬರೆಯೋ ವರ್ಡೇ ಸೆಪರೇಟ್, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಅಂದ್ರೆ ಅಪ್ಪರ್ ಕೇಸ್ ಅಲ್ಲಿ ನಾವು ಹೆಲೋ ಅಂತ ಬರೆದ್ರೆ ಅದೇ ಒಂದು ಸೆಪರೇಟ್ ವರ್ಡ್ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನ ನಾವು ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಮುಂದೆ ನಾನು ಪ್ರಾಕ್ಟಿಕಲ್ ಆಗಿ ಅದು ಬರೆಯುವಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದು ಒಂದು ಪೋರ್ಟೇಬಲ್ ಮತ್ತೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಪೋರ್ಟೇಬಲ್, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ
ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ, ಯುನಿಕ್ಸ್ ಇದೆ, ವಿಂಡೋಸ್ ಇದೆ, ಈ ರೀತಿ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಈ ಪೈಥಾನ ನಾವು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಈಸಿಯಾಗಿ ನಾವು ಇದನ್ನ ಪ್ರೋಗ್ರಾಮ್ ಬರೀಬಹುದು. ಅದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ನೆಕ್ಸ್ಟ್ ಇದು ವೆಬ್ ಡೆವಲಪ್ಮೆಂಟ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ವೆಬ್ ಡೆವಲಪ್ಮೆಂಟ್ ಮಾಡಕ್ಕೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬ್ಯಾಕ್ ಎಂಡ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಇದನ್ನ ಪೈಥಾನ್ ನಾವು ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ ವೆಬ್ ಡೆವಲಪ್ಮೆಂಟ್. ಸೊ ಇದು ತುಂಬಾ ಸಿಂಪಲ್ ಆಗಿರೋದ್ರಿಂದ ನಾವು ಈಸಿಯಾಗಿ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಮೇನ್ ಫೀಚರ್ ಏನಂದ್ರೆ ಪೈಥಾನ್ದು ಇಂಡೆಂಟೇಶನ್. ಇಂಡೆಂಟೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C++, ಜಾವಾ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವೊಂದು ಬ್ಲಾಕ್ ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದಕ್ಕಾಗಿ ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀವಿ. ಆದ್ರೆ ಪೈಥಾನ್ ಅಲ್ಲಿ ಆ ರೀತಿ ಫ್ಲವರ್ ಬ್ರಾಕೆಟ್ಸ್ ನಾವು ಯೂಸ್ ಮಾಡಲ್ಲ. ಅದಕ್ಕೆ ಬದಲು ನಾವು ಸ್ಪೇಸ್ ಕೊಡ್ತೀವಿ, ಈಕ್ವಲ್ ಸ್ಪೇಸ್. ಆ ಸ್ಪೇಸ್ ನಾವು ಇಂಡೆಂಟೇಶನ್ ಅಂತ ಕರಿತೀವಿ. ಅದು ಸಹ ಪ್ರಾಕ್ಟಿಕಲ್ ಆಗಿ ನಾನು ಪ್ರೋಗ್ರಾಮ್ ಬರೆಯುವಾಗ ನಿಮ್ಗೆ ಅರ್ಥ ಆಗುತ್ತೆ ಇಂಡೆಂಟೇಶನ್ ಏನು. ಇದು ಪೈಥಾನ್ ನ ಫೀಚರ್ಸ್, ತುಂಬಾ ಇಂಪಾರ್ಟೆಂಟ್ ಫೀಚರ್. ಇನ್ನ ತುಂಬಾ ಫೀಚರ್ಸ್ ಇದೆ, ಕೆಲವು ಸಿಂಪಲ್ ಇಂಪಾರ್ಟೆಂಟ್ ಫೀಚರ್ಸ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ನೋಡೋಣ ಪೈಥಾನ್ ಅಪ್ಲಿಕೇಶನ್ಸ್ ಅಂದ್ರೆ ಈ ಪೈಥಾನ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ, ಡೇಟಾ ಸೈನ್ಸ್ ಅಂಡ್ ವಿಜುವಲೈಸೇಷನ್, ಡೇಟಾ ಅನಾಲಿಟಿಕ್ಸ್ ಅದರಲ್ಲೂ ಯೂಸ್ ಮಾಡ್ತೀವಿ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲೂ ಸಹ ನಾವು ಪೈಥಾನ್ ನ ಯೂಸ್ ಮಾಡ್ತೀವಿ. ಈ ರೀತಿ ತುಂಬಾ ಅಪ್ಲಿಕೇಶನ್ಸ್ ಇದೆ ಇದು. ಅದಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಪೈಥಾನ್ ಅಂದ್ರೆ ಏನು, ಅದರ ಫೀಚರ್ಸ್ ಏನು, ಅದರ ಅಪ್ಲಿಕೇಶನ್ಸ್ ಏನು ಅಂತ. ಮುಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ. ನೀವು ಪೈಥಾನ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಥ್ಯಾಂಕ್ ಯು.